ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಗೊಳ್ಳಿ ಅಮ್ಮೋರೆ. ಈ ಫೋಟೋದಲ್ಲಿ ಇರೋ ಹುಡುಗನ ಹೆಸರು ಶ್ರೀನಿವಾಸ ಅಂತ. MCOM ಓದ್ಕೊಂಡಿದ್ದಾನೆ. ಈಗ ಬೆಂಗಳೂರಲ್ಲಿ ಪ್ರೈವೇಟ್ ಕಂಪ್ನಿಲಿ ಒಳ್ಳೆ ಉದ್ಯೋಗ. ಒಳ್ಳೇದು. ಊರು ನಾಗಮಂಗಲದ ಹತ್ರ ಕೋಟೆ ಬೆಟ್ಟ. ನಮ್ಮ ಸೋದರ ಮಾವನ ಮಗನ್ಗೂ ಅಲ್ಲಿಂದಲೇ ಹೆಣ್ಣು ತಂದಿರೋದು. ವಾಹ್ ಸಸಿ ರಾಧಾ, ನಾನೇ ನಿಮ್ಮನ್ನ ಕರೆಯುಮ ಅಂತಿದ್ದೆ, ನೀವೇ ಬಂದ್ರಲ್ಲ. ಬಾ ಸಸಿ, ಕುಂತ್ಕ ಬಾ, ಬಸ್ಸು ಕುಂತ್ಕ ಸಸಿ. ಸಸಿ, ಅದೇ ನಿಮ್ಮ ಸೋದ್ರ ಮಾವ ಯಾರವರು, ಪುಟ್ಸಮೇಗೌಡ್ರು, ಅವ್ರ ಮನೆ ಕ್ವಾಟೆ ಬೆಟ್ಟದಿಂದ ಯಾರ ಮನೆ ಹೆಣ್ಣು ತಂದಿದ್ಯೋಳು? ಜವರೇಗೌಡ್ರು. ಜವರೇಗೌಡ್ರು. ತಕ ಸಸಿ, ಈ ಫೋಟೋ ನೋಡು, ತಕ. ಯಾರದ್ಕೆ ಇದು? ಅದನ್ನ ಆಮ್ಯಾಕೆ ಹೇಳ್ತೀನಿ. ಮೊದಲು ಹುಡುಗ ಸಂದಾಗ ಅವನ್ನ ನೋಡಿ ಅವಳು. ನೋಡಿದ್ರೆ ಓದ್ಕೊಂಡಂಗೆ ಕಾಣ್ತಾನೆ. ಪ್ರಶಾಂತ, ಈ ಹುಡುಗನೂ ನಮ್ಮ ಬಳಗಕ್ಕೆ ಬರ್ತಾನೆ ಅಂತ ಅನ್ಸೈತೆ. ಇರ್ಬೋದು. ಮನೆ, ಜಮೀನು, ಬಾಳೆ ತೋಟ, ಅಡಿಕೆ ತೋಟ ಎಲ್ಲ ಇದೆ. ಏನು ಹೇಳ್ತೀಯ ಬಂಗಾರ? ನನಗೆ ಒಪ್ಪಿಗೆ ಐತೆ ರೀ. ಇನ್ನು ನಮ್ಮ ಸಸಿ ಹ್ಞೂ ಅಂದರೆ ಮುಗೀತು. ನಮ್ಮ ಹುಡುಗಿಗೆ ಯೋನು ತಕರಾರಿರಲ್ಲ. ಅದಕ್ಕೆ ಇದು ನಮ್ಮ ರಾಧಂಗೆ ಗಂಡು ಹುಡುಕ್ತಾ ಇದ್ದೀವಿ. ಫೋಟೋವಸಿ ರಾಧಂಗು ತೋರ್ಸವ ಮಾಡ್ಲಿ, ನೋಡವ ರಾಧ. ಅತ್ತೆ, ಈಗಲೇ ಇದೆಲ್ಲ ಯಾಕೆ? ಅದಕ್ಕೆ ರಾಧನ್ಗೆ ಆರೋಗ್ಯ ಸುಧಾರಿಸಿದ ಮ್ಯಾಕೆ ಮಾಡ್ಬೋದಿತ್ತಲ್ಲ. ಸಸಿ, ನಿನ್ನ ಮಗಳು ಮೈ ಮ್ಯಾಕೆ ಅರ್ಶನದ ನೀರು ಕುತ್ತಿಗೆ ತಾಳಿ ಬಿದ್ದೆಟ್ಗೆ ಅವಳಿಗೆ ಯಾವ ಕಾಯಿಲೆನೂ ಇರಕ್ಕಿಲ್ಲ. ಸಣ್ಣದಾಗೆಲ್ಲ ಮಂಗ ಮಾಯ ಆಗೋಯ್ತದೆ. 9 ತಿಂಗಳು ತಿಂಬುದ ಮ್ಯಾಕೆ ಮಗಿನ ಹೆಂಗ್ ಹೊಟ್ಟೆ ಒಳಗೆ ಇಟ್ಕೊಳ್ಳಕ್ ಆಗಕ್ಕಿಲ್ವಾ? ಇದನ್ನು ಹಂಗೆಯ. ವಯಸ್ಸಿಗೆ ಬಂದ ಹುಡುಗಿಗೆ ಕನ್ಯಾ ಸೆರೆ ಬಿಡ್ಸಿಲ್ಲ ಅಂದ್ರೆ ಆಗ್ತೈತಾ? ಗಂಡನ ಮನೆಗೆ ಕಳಿಸ್ಲೇಬೇಕು. ರಾಧಾ, ಇನ್ನೊಂದು 8 ಫೋಟೋಗಳೈತೆ, ಕೊಡಿ, ಎಲ್ಲ ಕೊಡಿ. ನೋಡು, ಇದ್ರಾಗೆ ನಿಂಗೆ ಯಾರು ಇಷ್ಟ ಆಗ್ತಾರೆ ಅವ್ರನ್ನ ಹೇಳು. ಹೆಂಗಾದ್ರೂ ಮಾಡಿ ಇದನ್ನ ತಪ್ಪಿಸ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.